ಎಲ್ಲ ಬ್ರದರ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀರಾಮ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ. ನಿನ್ನೆ ಮ್ಯಾಚ್ ಹೆಂಗಿತ್ತು? ಸೊ ನಿನ್ನೆ ಯಾರು ನಂದು ಮ್ಯಾಚ್ ಪ್ರಿವ್ಯೂ ಮತ್ತೆ ಅನಾಲಿಸಿಸ್ ವಿಡಿಯೋ ನೋಡಿರ್ತಾರ, ನೀವೆಲ್ಲ ಸಖತ್ ಎಂಜಾಯ್ ಮಾಡಿರ್ತಾರ ನಿನ್ನೆ ಮ್ಯಾಚ್ ಅನ್ನ. ನಿನ್ನೆ ಏನೇನು ಹೇಳಿದ್ದೆ ಆಲ್ಮೋಸ್ಟ್ ಅದೇ ರೀತಿ ಮ್ಯಾಚ್ ಕೂಡ ಹೋಗಿದೆ. ನಿನ್ನೆ ಕ್ಲಾಸ್ ನೇಮ್ನ ನೆನ್ಪಿಟ್ಕೊಂಡಿರಿ ಅಂತ ಕೂಡ ಹೇಳಿದ್ದೆ. ಯಾವ ಲೆವೆಲ್ ಕೊಟ್ಟಿದ್ದೀರಾ ಸೆಕೆಂಡ್ ಇನ್ನಿಂಗ್ಸ್ ನೀವೇ ನೋಡಿದ್ರ. ಅದಾದ್ಮೇಲೆ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಮಾಡ್ತಾರೆ ಅಂತ ಕೂಡ ಹೇಳಿದೆ. ಅದೇ ರೀತಿಯಾಗಿ 3 ಜನ ಕೂಡ ಸಾಲಿಡ್ ಲೆವೆಲ್ ಪರ್ಫಾರ್ಮ್ ಕೂಡ ಮಾಡಿದ್ರೆ. ಅದಾದ್ಮೇಲೆ ನಿನ್ನೆ SRH ವಿನ್ ಆಗುತ್ತೆ ಅಂತ ಟೆಲಿಗ್ರಾಮ್ ಅಲ್ಲಿ ಪ್ರಿಡಿಕ್ಷನ್ ಕೂಡ ಕೊಟ್ಟಿದ್ದೆ. ಸೊ ಅದೇ ರೀತಿ SRH ಕೂಡ ನಿನ್ನೆ ವಿನ್ ಕೂಡ ಆಗಿದೆ. ನಿನ್ನೆ ತುಂಬಾ ಜನ ಆಲ್ಮೋಸ್ಟ್ ಮುಂಬೈ ಇಂಡಿಯನ್ಸ್ ವಿನ್ ಆಗುತ್ತೆ ಅಂತ ಅನ್ಕೊಂತಾ ಇದ್ರು. ನಾನು ಕೂಡ ಹಂಗೆ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಟಾಸ್ ಫುಲ್ ಚೇಂಜ್ ಮಾಡಕ್ಕಿದ್ದು. ನಿನ್ನೆ ಏನಾದ್ರು ಟಾಸ್ ಮುಂಬೈ ಇಂಡಿಯನ್ಸ್ ವಿನ್ ಆಗಿತ್ತು ಅಂದ್ರೆ ಮುಂಬೈ ಇಂಡಿಯನ್ಸ್ ಹೊಡೆಯೋ ಮ್ಯಾಚ್ ಅದು. ನಿನ್ನೆ ಒಬ್ರು ಕಾಮೆಂಟ್ ಅನ್ನ ಕೂಡ ಮಾಡಿದ್ರು ವಿಡಿಯೋದಲ್ಲಿ. ಬ್ರದರ್, ಮುಂಚೆ ಎಲ್ಲ ವಿಡಿಯೋದಲ್ಲೇ ಪ್ರಿಡಿಕ್ಷನ್ ಕೊಡ್ತಿದ್ರೆ, ಈಗ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಇನ್ಸ್ಟಾಗ್ರಾಮ್ಗೆ ಜಾಯ್ನ್ ಆಗಿ ಹಂಗೆ ಹಿಂಗೆ ಅಂತ ಒಬ್ರು ಕಮೆಂಟ್ ಮಾಡಿದ್ರು. ಆಕ್ಚುಲಿ ನಾನು ಏನಕ್ಕೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಂತ ಹೇಳ್ತೀನಿ ಅಂದ್ರೆ, ಈಗ ನೋಡ್ಬೋದು ನಿನ್ನೆ ವಿಡಿಯೋದಲ್ಲಿ ಪ್ರಿಡಿಕ್ಷನ್ ಕೊಡಾಕಿದೆ MI ಅಂತ. ನಿನ್ನೆ MI ಅಂತ ವಿಡಿಯೋದಲ್ಲಿ ಕೊಟ್ಟಿದ್ದು ಅಂದ್ರೆ ಸೊ ತುಂಬಾ ಜನ ಅನ್ಕೊಂಡ್ಬಿಡೋರು ಪ್ರಿಡಿಕ್ಷನ್ ಸರಿ ಆಗ್ತಾ ಇಲ್ಲ ಹಾಗೆ ಅಂತ. ಹಾಗಾಗಿ ಟೆಲಿಗ್ರಾಮ್ ಚಾನಲ್ ನಿನ್ನೆ ಟಾಸ್ ತುಂಬಾ ಇಂಪ್ಯಾಕ್ಟ್ ಕೂಡ ಮಾಡ್ತು. ನಿನ್ನೆ ಏನಾದ್ರು MI ಅವರು ಟಾಸ್ ವಿನ್ ಆಗ್ಬಿಟ್ಟು ಟಾಸ್ ಅನ್ನ ವಿನ್ ಆದ್ರು, ಚೇಸಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅಂದ್ರೆ ಆಲ್ಮೋಸ್ಟ್ ನಿನ್ನೆ MI ಅವರು ಹೊಡೆಯೋ ಮ್ಯಾಚ್. ಬಟ್ ಇಲ್ಲಿ SRH ಗೆ ನಿನ್ನೆ ಅಡ್ವಾಂಟೇಜ್ ಕೂಡ ಸಿಕ್ಕಿದ್ದು. ಹಾಗಾಗಿ SRH ಹೊಡಿತು ಅಂತ ಒಂದು ಗಟ್ ಫೀಲಿಂಗ್ ನಂಗೆ ಕೂಡ ಬರ್ತಿತ್ತು. ಹಾಗಾಗಿ ಪ್ರಿಡಿಕ್ಷನ್ SRH ವಿನ್ ಆಗುತ್ತೆ ಅಂತ ಟೆಲಿಗ್ರಾಮ್ ಅಲ್ಲಿ ಕೂಡ ಕೊಟ್ಟಿದ್ದೆ. ಹಾಗಾಗಿ ನೀವು ಕೂಡ ಟೆಲಿಗ್ರಾಮ್ಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ಟೆಲಿಗ್ರಾಮ್ ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಪ್ರೊವೈಡ್ ಕೂಡ ಮಾಡ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ಗೆ ಈಗಲೇ ಜಾಯ್ನ್ ಆಗ್ಬೋದು. ಇನ್ನ ಇವತ್ತು ಕೂಡ ಅಷ್ಟೇ RCB ಮತ್ತೆ GT ಮ್ಯಾಚ್ ಕೂಡ ಇರುವಂತದ್ದು. ಮ್ಯಾಚ್ ನಡೀತಿರೋದೆ ಗುಜರಾತ್ ಅವರ ಹೋಮ್ ಗ್ರೌಂಡ್. ಈಗಾಗಲೇ RCB ಅವರು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಲಾಸ್ಟ್ DC ಅಗೇನ್ಸ್ಟ್ ಬೆಂಕಿ ಆಟ ಆಡಿದ್ದು ಮಾತ್ರ ಅದು ವಿನ್ ಆಗ್ತದಂಗೆ ಫುಲ್ ನೆಟ್ ರನ್ ರೇಟ್ ಎಲ್ಲ ಕೂಡ ಇನ್ಕ್ರೀಸ್ ಆಗಿಬಿಟ್ಟಿದೆ. ಇವತ್ತೇನಾದ್ರು RCB ವಿನ್ ಆಯ್ತು ಅಂದ್ರೆ ಫಸ್ಟ್ನೇ ಪ್ಲೇಸಿಗೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಅದಾದ್ಮೇಲೆ ಪಂಜಾಬ್ ಅವರು ಕೆಳಗೆ ಬರ್ತಾರೆ. ಅದಾದ್ಮೇಲೆ GTR ಕೂಡ ಅಷ್ಟೇ ಆಡಿರೋ ಮ್ಯಾಚಸ್ ಅಲ್ಲಿ 4 ಮ್ಯಾಚ್ ವಿನ್ ಆಗಿದ್ರೆ 4 ಮ್ಯಾಚ್ ಲಾಸ್ ಕೂಡ ಆಗಿದ್ರೆ. ನೋಡ್ಬೇಕಿತ್ತು ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಇವತ್ತು ಕೂಡ ಅಷ್ಟೇ ಒಂದು ನೇಮನ್ನ ಕೂಡ ಹೇಳ್ತೀನಿ. ಆ ಒಂದು ನೇಮನ್ನ ನೆನ್ಪಿಟ್ಕೊಂಡಿರಿ. ವಿಡಿಯೋ ಲಾಸ್ಟ್ ತನಕ ನೋಡಿ ಒಂದೊಂದಾಗೆ ನೋಡ್ತಗೋಣ. ಇವತ್ತು ಪಿಚ್ ರಿಪೋರ್ಟ್ ಯಾವ ತರ ಇದೆ, ಪ್ಲೇಯರ್ ಕಂಡೀಷನ್ ಅಂದ್ರೆ ಯಾರು ಫ್ಲಾಪ್ ಆಗ್ಬೋದು, ಯಾರು ಹಿಟ್ ಆಗ್ಬೋದು, ಅದಾದ್ಮೇಲೆ ಇವತ್ತಿನ ಮ್ಯಾಚ್ ವಿನ್ನರ್ ಯಾರಾಗ್ಬೋದು ಒಂದೊಂದಾಗೆ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನು ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ IPL ಪ್ರಿಡಿಕ್ಷನ್ಸ್ ವಿಡಿಯೋಗಳು ಮತ್ತೆ ಅದು ಅಪ್ಡೇಟ್ಸ್ ಗಳನ್ನ ನೀವು ನಮ್ಮ ಚಾನಲ್ ಅಲ್ಲಿ ನೋಡ್ತಾ ಇರಬಹುದು. ಮತ್ತೆ ನಿಮ್ಮ ಪ್ರಕಾರ ಮ್ಯಾಚ್ ನ ಯಾರು ವಿನ್ ಆಗ್ತಾರೆ ಅಂತ ಪ್ರತಿಯೊಬ್ರು ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಬ್ರದರ್, ಸಗಡ ದಿನ ವಿಡಿಯೋವನ್ನ ಶುರುವಣ್ಣ. ಇವತ್ತಿನ ಮ್ಯಾಚ್ ನಡೀತಿರೋದೇ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಅಲ್ಲಿ. ಸೊ ಈ ಪಿಚ್ ಕಂಡೀಷನ್ ಯಾವ ತರ ಅಂದ್ರೆ ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿದೆ. ಮತ್ತೆ ಬೌಲರ್ಸ್ ಕೂಡ ಹೆಲ್ಪ್ ಕೂಡ ಮಾಡುತ್ತೆ. ಇಲ್ಲಿ ಏನಿಲ್ಲ ಅಂದ್ರೂ ಕೂಡ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 180+ ನಿಯರ್ 200 ನಾವು ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಆಗಿರೋ ರೀಸೆಂಟ್ ಮ್ಯಾಚಸ್ ನ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಅದಾದ್ಮೇಲೆ ಲಾಸ್ಟ್ ಇಲ್ಲಿ ಮ್ಯಾಚ್ ಆಯ್ತಲ್ಲ ಯಾರ್ದು MI ಮತ್ತೆ GT ಮ್ಯಾಚ್ ಆದಾಗ ಸುಮಾರು 200 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು ಮುಂಬೈ ಇಂಡಿಯನ್ಸ್ ಅವರು. ಇಲ್ಲಿ GT ಅವರು ಫುಲ್ ಕಳಪೆ ಆಟ ಆಡಿದ್ದು ಹೊತ್ಲೆಗೆ ಕೇವಲ 100 ಒಳಗೆ ಫುಲ್ ಆಲ್ ಔಟ್ ಕೂಡ ಆಗ್ಬಿಟ್ರು. ಇಲ್ಲಿ ಪೇಸರ್ಸ್ ಗೆ ತುಂಬಾ ಹೆಲ್ಪ್ ಕೂಡ ಸಿಗುತ್ತೆ. ಅದಾದ್ಮೇಲೆ ಸ್ವಲ್ಪ ಪಿಚ್ ಸ್ಲೋ ಆಯ್ತು ಅಂದ್ರೆ ಈ ರಶೀದ್ ಖಾನ್, ಕೃಣಾಲ್ ಪಾಂಡ್ಯ ಸ್ಪಿನ್ನರ್ಸ್ ಕೂಡ ಹೆಲ್ಪ್ ಇವತ್ತಿನ ಪಿಚ್ ಅಲ್ಲಿ ಸಿಗುತ್ತೆ. ಮತ್ತೆ ಈ ಪಿಚ್ ಅಲ್ಲಿ ಇದುವರೆಗೂ ಯಾವ್ಯಾವ ಗೇಮ್ಸ್ ಆಗಿದೆ ಅದರಲ್ಲಿ ಒಂದು 24 ಮ್ಯಾಚಸ್ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಟೀಮ್ ವಿನ್ ಆದ್ರೆ 24 ಮ್ಯಾಚ್ ಈ ಕಡೆ ಚೇಸಿಂಗ್ ಮಾಡಿರೋ ಟೀಮ್ ವಿನ್ ಕೂಡ ಆಗಿದೆ. ಹಾಗಾಗಿ ಎರಡು ಕಡೆ ಈಕ್ವಲ್ ಆಗಿರೋ ಒಂದು ಸ್ಟಾಟ್ಸ್ ಕೂಡ ನಮಗೆ ನೋಡಕ್ಕೆ ಸಿಕ್ತಿರುವಂತದ್ದು ಈ ಪಿಚ್ ಅಲ್ಲಿ. ಹಾಗಾಗಿ ಟಾಸ್ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ ಅನ್ಸುತ್ತೆ. ಆದ್ರೂ ಕೂಡ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ಬೀಳೋದ್ರಿಂದ ಚೇಸಿಂಗ್ ಟೀಮಿಗೆ ಅಡ್ವಾಂಟೇಜ್ ಸಿಗ್ಬೋದು. ಇನ್ನ ಈ ಪಿಚ್ ಅಲ್ಲಿ ಪವರ್ ಪ್ಲೇ ಅಲ್ಲಿ ಯಾರು ಸಖತ್ ಪರ್ಫಾರ್ಮ್ ಮಾಡ್ತಾರೆ ಆ ಟೀಮ್ ಇಲ್ಲಿ ಆರಾಮಾಗಿ ವಿನ್ ಕೂಡ ಆಗುತ್ತೆ. ಏನಕ್ಕೆ ಅಂದ್ರೆ ಪವರ್ ಪ್ಲೇ ನ ಚೆನ್ನಾಗಿ ಯೂಸ್ ಮಾಡ್ಕೊಬೇಕು. ಈ ಪಿಚ್ ಅಲ್ಲಿ ನೀವು ಲಾಸ್ಟ್ ಮ್ಯಾಚ್ ಸ್ಟಾಟ್ಸ್ ಅನ್ನ ತೆಗ್ದೊಳಕ್ ಹೋದ್ರಿ ಅಂದ್ರೆ ಪವರ್ ಪ್ಲೇ ನ ಯಾರು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ರೆ ಅವರು ಈ ಪಿಚ್ ಅಲ್ಲಿ ಈಸಿಗೆ ವಿನ್ ಕೂಡ ಆಗಿದ್ರೆ. ಇವತ್ತು ನೋಡ್ಬೇಕು ಯಾರು ಪವರ್ ಪ್ಲೇ ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ಅಂತ. ಇನ್ನ ಎರಡು ಟೀಮ್ ನ ಪ್ಲೇಯಿಂಗ್ 11 ಕಡೆ ಬಂದ್ವಿ ಅಂದ್ರೆ ಏನು ಕೂಡ ಚೇಂಜಸ್ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಈಗ ಲಾಸ್ಟ್ GT ಕೂಡ ಅಷ್ಟೇ ಚೆನ್ನೈ ಅಗೇನ್ಸ್ಟ್ ವಿನ್ ಆಗಿರೋದ್ರಿಂದ ಅದೇ ಟೀಮ್ ನ ಕಂಟಿನ್ಯೂ ಕೂಡ ಮಾಡ್ಕೊಳ್ತಾರೆ. ಮತ್ತೆ ಈ ಕಡೆ ನಮ್ಮ RCB ಕೂಡ ಅಷ್ಟೇ DC ಅಗೇನ್ಸ್ಟ್ ಸಖತ್ತಾಗಿ ಗೇಮ್ ಆಡಿ ವಿನ್ ಕೂಡ ಆಗಿದ್ದು. ಹಾಗಾಗಿ ಅವರು ಕೂಡ ಅದೇ ಟೀಮ್ ನ ಕಂಟಿನ್ಯೂ ಕೂಡ ಮಾಡ್ಕೊಬಹುದು. ಈಗ ಫಿಲ್ ಸಾಲ್ಟ್ ಕೂಡ ಅನ್ಅವೈಲೇಬಲ್ ಕೂಡ ಇರೋದ್ರಿಂದ ಅವರ ಜಾಗಕ್ಕೆ ಜೇಕಬ್ ಬಥೆಲ್ ಇದ್ದೇ ಇರ್ತಾರೆ. ಸೊ ಸೇಮ್ ಟೀಮ್ ಅದು ಕಂಟಿನ್ಯೂ ಕೂಡ ಆಗುತ್ತೆ. ಇನ್ನ RCB ಕಡೆ ಬಂದ್ವಿ ಅಂದ್ರೆ ಟೀಮ್ ಬಗ್ಗೆ ಮಾತಾಡಂಗೆ ಇಲ್ಲ. ಲಾಸ್ಟ್ ಮ್ಯಾಚ್ ಯಾವ ತರ ಪರ್ಫಾರ್ಮ್ ಮಾಡಿದ್ರೆ ನೀವೇ ನೋಡಿದ್ರ. ಬೌಲರ್ಸ್ ಗಳಂತೂ ಫುಲ್ ಬೆಂಕಿ ಉಂಡೆ ತರ ಕಾಣ್ತಿದ್ದಾರೆ. ಈ ಕಡೆ ಭುವನೇಶ್ವರ್ ಕುಮಾರ್, ಜೋಶ್ ಹಾಜಲ್ವುಡ್, ಸುಯೇಶ್ ಶರ್ಮಾ ಅವರು ಇವರು ಅಂತ ಕೃಣಾಲ್ ಪಾಂಡ್ಯ ಕೂಡ ಹೆಲ್ಪ್ ಅನ್ನ ಕೂಡ ಮಾಡ್ತಿದ್ರೆ. ಸಖತ್ತಾದ ಒಂದು ಬೌಲಿಂಗ್ ಲೈನಪ್ ಕೂಡ ಕಾಣ್ತಿರುವಂತದ್ದು. ನಮ್ಗೆ ನಿಜವಾಗ್ಲೂ DC ಅಗೇನ್ಸ್ಟ್ ನೋಡ್ತಾ ಅಂದ್ರೆ ನಿಜವಾಗ್ಲೂ RCB ಒಂದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅನಿಸ್ಬಿಡ್ತು. ಏನ್ ಗುರು ಇದು, ಎಲ್ಲಿ ಕೇವಲ ಅವತ್ತು 3 ಓವರ್ ಅಲ್ಲಿ 5 ವಿಕೆಟ್ ತೆಗೆದು ಬಿಸಾಕಿದ್ದು. ಪವರ್ ಪ್ಲೇ ಮುಗಿಸಲು ಸುಮಾರು ಒಂದು 6 ವಿಕೆಟ್ ಅನ್ನ ಕಳೆದಾಕ್ಬಿಟ್ಟಿದ್ರು DC ಅವ್ರದ್ದು. ಸೊ ಅದೇ ರೀತಿಯಾಗಿ ಈ ಕಡೆ ಬ್ಯಾಟಿಂಗ್ ಲೈನ್ ಅಪ್ ಕೂಡ ನೋಡಿ ಅದೇ ರೀತಿಯಾಗಿ ಕೂಡ ಜೇಕಬ್ ಬಥೆಲ್, ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ರಜತ್ ಪಟಿದಾರ್,
ಟೀಮ್ ಡೇವಿಡ್, ಜಿತೇಶ್ ಶರ್ಮಾ ಸಖತ್ತಾದ ಒಂದು ಬ್ಯಾಟಿಂಗ್ ಲೈನ್ ಕೂಡ ಇದೆ. ಹಾಗಾಗಿ ಟೀಮ್ ಬಗ್ಗೆ ಮಾತಾಡೋಣ ಕೂಡ ಇಲ್ಲ. ಅದಾದ್ಮೇಲೆ ಈ ಕಡೆ ಜಿ ಟಿ ಕಡೆ ಬಂದ್ವಿ ಅಂದ್ರೆ ಅವ್ರದ್ದು ಹೆಂಗಾಗಿದೆ ಅಂದ್ರೆ ಒಂದು ಮ್ಯಾಚ್ ಚೆನ್ನಾಗಿ ಆಡ್ತಾ ಇದಾರೆ, ಇನ್ನೊಂದು ಮ್ಯಾಚ್ ಅದ್ ಏನಾಗುತ್ತಾ ಗೊತ್ತಿಲ್ಲ, ಇವಾಗ ಕ್ರಿಕೆಟ್ ಆಡಕ್ ಬರಲ್ಲ ಅನ್ನೋ ರೀತಿ ಆಡ್ತಾ ಇದಾರೆ, ಒಂಥರ ಇನ್ಕನ್ಸಿಸ್ಟೆಂಟ್ ಕೂಡ ಆಗ್ತಿರುವಂತದ್ದು. ಹಾಗಾಗಿ ಲಾಸ್ಟ್ ಮ್ಯಾಚ್ CSK ಚೆನ್ನಾಗಿ ಆಡಿದ್ದಾರೆ, ಸಾಯಿ ಸುದರ್ಶನ್, ಗಿಲ್ಲು ಬಂದರೆಲ್ಲ ಕೂಡ ಆಲ್ಮೋಸ್ಟ್ ಚೆನ್ನಾಗಿ ಆಡಿದ್ದಾರೆ. ಇನ್ನ ಇವತ್ತು ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತೀರಾ ಅಂತ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಒಂದು ಸ್ಟ್ರಾಂಗ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇರುವಂತದ್ದು. ಮೊಹಮ್ಮದ್ ಸಿರಾಜು, ಅದಾದ್ಮೇಲೆ ಕಗಿಸೋ ರಬಾಡ, ಪ್ರಸಿದ್ಧ ಕೃಷ್ಣ, ಒಂದು ಬೌಲಿಂಗ್ ಲೈನ್ ಅಪ್ ಕೂಡ ಇದೆ. ನೋಡ್ಬೇಕು ಇವತ್ತು ಯಾವ ತರ RCB ನ ಕಟ್ ಹಾಕ್ತಾರ ಇಲ್ಲಾಂದ್ರೆ ಕಿತ್ತು ಹೊಡಿತಾರ ಅಂತ ಕಾದ್ ನೋಡ್ಬೇಕು. ಇನ್ನ ಈ ಪಿಚ್ ಅಲ್ಲಿ ಯಾರ ಸ್ಟಾರ್ಟ್ಸ್ ಚೆನ್ನಾಗಿದೆ, ಮತ್ತೆ RCB ಮತ್ತೆ RCB ಟೀಮ್ ಇಂದ GT ಅಗೇನ್ಸ್ಟ್ ಯಾರು ಚೆನ್ನಾಗಿದೆ, ಮತ್ತೆ GT ಇಂದ RCB ಅಗೇನ್ಸ್ಟ್ ಯಾರು ಚೆನ್ನಾಗಿದೆ ನೋಡಕೋದ್ವಿ ಅಂದ್ರೆ GT ಅಗೇನ್ಸ್ಟ್ ವಿರಾಟ್ ಕೊಹ್ಲಿ ಸ್ಟಾರ್ಟ್ಸ್ ಚೆನ್ನಾಗಿದೆ. ಏನಿಲ್ಲ ಅಂದ್ರೆ ಕೂಡ GT ಅಗೇನ್ಸ್ಟ್ 85 ರನ್ ಇದ್ದೇ ಇದೆ, ಅವರೇಜ್ 85 ರನ್ ಕೂಡ ಇದೆ. ಹಾಗಾಗಿ ಇವತ್ತು ಕೂಡ ವಿರಾಟ್ ಕೊಹ್ಲಿಯಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಅದಾದ್ಮೇಲೆ ದೇವದತ್ ಪಡಿಕಲ್ ಕೂಡ ಅಷ್ಟೇ ಲಾಸ್ಟ್ GT ಮತ್ತೆ RCB ಮ್ಯಾಚ್ ಆದಾಗ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಕೂಡ ಆಡ್ಕೊಟ್ಟಿದ್ರು. ಇನ್ನ GT ಅಲ್ಲಿ RCB ಅಗೇನ್ಸ್ಟ್ ಯಾರು ಸ್ಟಾರ್ಟ್ ಚೆನ್ನಾಗಿದೆ ಅಂದ್ರೆ ನೀವು ನೋಡಿದ್ರ ಲಾಸ್ಟ್ ಮ್ಯಾಚ್ ಆದಾಗ ಸಾಯಿ ಸುದರ್ಶನ್ RCB ಅಗೇನ್ಸ್ಟ್ ಸುಮಾರು ಸೆಂಚುರಿ ಹೊಡೆದು ಬಿಸಾಕಿದ್ದೀವಿ. ಇಲ್ಲಿ ಕೇವಲ 58 ಬಾಲ್ಗೆ 100 ರನ್ ಕೂಡ ಚಚ್ಚಿದ್ರು. ಅದಾದ್ಮೇಲೆ ಶುಭ್ಮನ್ ಗಿಲ್ ಸ್ಟಾಟ್ಸ್ ಸ್ವಲ್ಪ ಚೆನ್ನಾಗಿದೆ ನೋಡ್ಬೋದು, 24 ಬಾಲಿಗೆ 32 ರನ್ ಲಾಸ್ಟ್ ಮ್ಯಾಚ್ ಅಲ್ಲಿ ಕೂಡ ಹೊಡೆದಿದ್ದು. ಇವತ್ತು ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಕೂಡ ನೋಡ್ಬೇಕು. ಅದಾದ್ಮೇಲೆ ರಶೀದ್ ಖಾನ್ ಸ್ಟಾಟ್ಸ್ RCB ಅಗೇನ್ಸ್ಟ್ ಚೆನ್ನಾಗಿದೆ. ಮತ್ತೆ ವಿರಾಟ್ ಕೊಹ್ಲಿ, ರಶೀದ್ ಖಾನ್ ಬೌಲಿಂಗ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ. ಇವತ್ತು ಸ್ವಲ್ಪ ಸರ್ವೈವ್ ಆದ್ರು ಅಂದ್ರೆ ಒಂದು ಬಿಗ್ ಹಿಟ್ಟಿಂಗ್ ನೋಡಕ್ ನಮ್ಗೆ ಸಿಗುವಂತದ್ದು. ಇನ್ನ ಫೈನಲ್ ಗೆ ನಿಮ್ಮ ಪ್ಲೇಯರ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಯಾರು ಫ್ಲಾಪ್ ಆಗ್ಬೋದು, ಯಾರು ಹಿಟ್ ಆಗ್ಬೋದು ಅಂತ ನೋಡಕೋದ್ವಿ ಅಂದ್ರೆ ಫಸ್ಟ್ ಈ ಕಡೆ GT ಕಡೆ ಬಂದ್ಬಿಡ್ತೀನಿ. ಇವತ್ತು ನೋಡ್ಬೋದು ಬಟ್ಲರ್ ನೇಮ್ ನ ನೆನ್ಪಿಟ್ಕೊಂಡಿರಿ, ನಿನ್ನೆ ಕ್ಲಾಸ್ ಅಂತ ಹೇಳಿದೆ, ಇವತ್ತು ಬಟ್ಲರ್ ನೇಮ್ ನ ನೆನ್ಪಿಟ್ಕೊಂಡಿರಿ. ಒಂದು ಬಿಗ್ ಇನ್ನಿಂಗ್ಸ್ ನಮ್ಗೆ ಇವತ್ತು ಬಟ್ಲರ್ ಕಡೆಯಿಂದ ಕೂಡ ನೋಡಕ್ ಸಿಗುವಂತದ್ದು. ಅದಾದ್ಮೇಲೆ ಗಿಲ್ಲು ಒಂಥರ 50-50 ಪ್ಲೇಯರ್ ತರ ಕೂಡ ಕಾಣ್ತಾರೆ. ಏನಕ್ಕೆ ಅಂದ್ರೆ ಔಟ್ ಆದ್ರು ಅಂದ್ರೆ ಬೇಗ ಔಟ್ ಆಗ್ತಾರೆ, ಆಡಕ್ ಸ್ಟಾರ್ಟ್ ಮಾಡಿದ್ರೆ ಅವರಿಂದ ಅವರ ಬ್ಯಾಟಿಂಗ್ ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ ನಮ್ಗೆ ನೋಡಕ್ಕೆ ಸಿಗ್ಬೋದು. ಅದಾದ್ಮೇಲೆ ಸಾಯಿ ಸುದರ್ಶನ್ ಸ್ಟಾರ್ಟ್ಸ್ ಕೂಡ RCB ಅಗೇನ್ಸ್ಟ್ ಚೆನ್ನಾಗಿರೋದ್ರಿಂದ ಅವರ ಬ್ಯಾಟಿಂದ ಕೂಡ ಒಂದು ಒಳ್ಳೆ ನಾಕ್ ಆನ್ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಅದಾದ್ಮೇಲೆ ಇವತ್ತು ಕಗಿಸೋ ರಬಾಡ, ಮೊಹಮ್ಮದ್ ಸಿರಾಜು, ರಶೀದ್ ಖಾನ್ಗೆ ಇವತ್ತು ವಿಕೆಟ್ ಗಳು ಕೂಡ ಬೀಳೋ ಚಾನ್ಸಸ್ ಹೈ ಇರುತ್ತೆ. RCB ಕಡೆ ಬಂದ್ವಿ ಅಂದ್ರೆ ಇವತ್ತು ಕೊಹ್ಲಿ ಕಡೆಯಿಂದ ಮತ್ತೆ ಒಂದು ಒಳ್ಳೆ ನಾಕ್ ನಮ್ಗೆ ನೋಡಕ್ಕೆ ಸಿಗುತ್ತೆ. ಈ ಸೀಸನ್ ಏನೋ ಗೊತ್ತಿಲ್ಲ ಗುರು, ಫುಲ್ ಪೈಸಾ ವಸೂಲ್ ಆಟ ಆಡ್ತಾ ಇರೋದು ಮಾತ್ರ ಇಲ್ಲಿ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಗಳಿಗೆ ಒಳ್ಳೆ ಒಂಥರ ಹಬ್ಬದ ಊಟ ಕೊಡ್ತಾ ಇದಾರೆ. ಪ್ರತಿ ಮ್ಯಾಚ್ ಕೂಡ ಚೆನ್ನಾಗಿ ಆಡ್ಕೊಂಡ್ ಬರ್ತಿದ್ದಾರೆ. ಇವತ್ತು ಕೂಡ ಅಷ್ಟೇ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ನೋಡೋ ಚಾನ್ಸ್ ನಮ್ಗೆ ಸಿಗುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ನೋಡೋಣ ಹೇಗೆ ಆಡ್ತಾರ ಅಂತ. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಅಲ್ಲಿ ಜೇಕಬ್ ಬೆತ್ತಲ್ ಇಲ್ಲಾಂದ್ರೆ ದೇವದತ್ ಪಡಿಕಲ್ ಇಬ್ರಲ್ಲಿ ಒಬ್ರು ಫ್ಲಾಪ್ ಆಗ್ತಾರ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ ಫ್ಲಾಪ್ ಆಗ್ತಾರ ಇಲ್ಲ ಅಂದ್ರೆ ಅದೇ ರೀತಿ ಕಮ್ ಬ್ಯಾಕ್ ಮಾಡ್ತಾರ ಅಂತ. ಈಗ ಆಲ್ರೆಡಿ GT ಅಗೇನ್ಸ್ಟ್ ಒಂದ್ಸರಿ ದೇವದತ್ ಪಡಿಕಲ್ ಮಿಂಚಿದ್ರು, ಇವತ್ತು ಯಾವ ತರ ಆಡ್ತಾರ ಅಂತ ಕಾದು ನೋಡ್ಬೇಕು. ಇನ್ನ ರಜತ್ ಪಟಿದಾರ್ ಬ್ಯಾಟಿಂಗ್ ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಜೋಶ್ ಹ್ಯಾಸಲ್ವುಡ್ ಮತ್ತೆ ಯಾರಿಗೆ ಭುವನೇಶ್ವರ್ ಕುಮಾರ್ಗೆ ವಿಕೆಟ್ ಗಳು ಕೂಡ ಬೀಳುತ್ತೆ. ಆಲ್ರೆಡಿ ಈಗ ಅವಳು ಸಖತ್ತಾಗಿರೋ ಫಾರ್ಮ್ ಅಲ್ಲಿ ಕೂಡ ಇರೋದ್ರಿಂದ ವಿಕೆಟ್ ಗಳು ಬೀಳ್ಬೋದು. ಇನ್ನ ಫೈನಲ್ ಗೆ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಈ ಪ್ರಿಡಿಕ್ಷನ್ ಕೂಡ ಅಷ್ಟೇ ನಾನು ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ. ಟೆಲಿಗ್ರಾಮ್ ಲಿಂಕ್ ನ ಇಬ್ರದ ಡಿಸ್ಕ್ರಿಪ್ಷನ್ ಕೆಳಗೆ ಪೋಸ್ಟ್ ಕೂಡ ಮಾಡಿದೀನಿ. ಫುಲ್ ಫ್ರೀ ದಾಗರು. ತುಂಬಾ ಜನ ಏನ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದು ಹಂಗೆ ಅಂತ ಅನ್ಕೊಂಬೋದು, ಬಟ್ ಟಾಸ್ ತುಂಬಾ ಇಂಪ್ಯಾಕ್ಟ್ ಕೂಡ ಮಾಡುತ್ತೆ. ಹಾಗಾಗಿ ನಾನು ಇಲ್ಲೊಂದು ಹೇಳೋದು, ಟೆಲಿಗ್ರಾಮ್ ಅಲ್ಲಿ ಒಂದು ಪ್ರಿಡಿಕ್ಷನ್ ಕೊಟ್ಟರೆ ಅದು ನಿಜವಾಗ್ಲೂ ಸರಿಯಾಗೋದಿಲ್ಲ. ಹಾಗಾಗಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಹಂಗಂತ ನಾನು ಕೊಡೋ ಪ್ರತಿ ಪ್ರಿಡಿಕ್ಷನ್ ಕಂಟಿನ್ಯೂಸ್ ಆಗಿ ವಿನ್ ಆಗುತ್ತೆ ಅಂತ ಹೇಳಲ್ಲ. ಮತ್ತೆ ನಾನು ಏನ್ ಅನಾಲಿಸಿಸ್ ಮಾಡಿರ್ತಾನಲ್ಲ ಅದ್ರ ಪ್ರಕಾರ ನಾನು ಪ್ರಿಡಿಕ್ಷನ್ ಕೂಡ ಕೊಡೋದು. ಹಾಗಾಗಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ನಾನು ನಿಮಗೆ ಆಫ್ಟರ್ ಟಾಸ್ ಪ್ರಿಡಿಕ್ಷನ್ ಪ್ರೊವೈಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.